Let's welcome wild card contestant number 1 on stage. ಲಾಸ್ಟ್ ಡೇ ತನಕ ಅದೇ ಒಂದು ಪರ್ಸನಾಲಿಟಿ ಮೇಂಟೈನ್ ಮಾಡೋದು ಹೇಗಂತ? ನನ್ನ ಪ್ರೀವಿಯಸ್ ಜರ್ನಿಯಲ್ಲಿ ಎಲ್ಲೆಲ್ಲಿ ನಾನು ಕೋಪ ಮಾಡ್ಕೊಂಡಿದ್ದೀನೋ ಅಲ್ಲೆಲ್ಲ ಕಳ್ಕೊಂಡಿದ್ದೀನಿ. ಕೈ ಎಲ್ಲ ತೋರಿಸ್ಬೇಡ, ನನ್ನ ಹತ್ರ ಕೈ ತೋರಿಸ್ಬೇಡ. ಕೂಡ ಸ್ವಯಂ ಘೋಷಿತ ವಿನ್ನರ್ ಗಿಲ್ಲಿ ಅಂತ ಹೇಳ್ತಾ ಇದ್ರು. ನೆನ್ನೆನೆ ಅವ್ನಿಗೆ ಹೇಳ್ಬಿಟ್ಟಿದ್ದೆ ಸ್ಟಾರ್ಟ್ ಆಗೋ ಮುಂಚೆನೆ ನೀನೇ ಕಪ್ ಗೆಲ್ಲೋದು ಅಂತ. ಮನೆಯವ್ರ ಫೇವ್ರೇಟ್ ಯಾರು? ನಿಮ್ಮ ಅಪ್ಪ ಅಮ್ಮ, ನಿಮ್ಮ ವೈಫ್ಗೆಲ್ಲ ಯಾರು ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್? ನಾನೇ ಅಂಡ್ ಗಿಲ್ಲಿ. ನಮ್ಮ ಮಗಂಗೆ ಗಿಲ್ಲಿ ಮತ್ತೆ ರಕ್ಷಿತಾ. ನಿಜವಾಗ್ಲೂ ಬರ್ಬೇಕಾದ್ರೆ ಎಂಟ್ರಿ ಸಖತ್ತಾಗಿತ್ತು. ಕಟ್ ಮಾಡಿದ್ರೆ 2 ಅವರ್ ಆದ್ಮೇಲೆ 2 ಗಮನಲ್ಲಿ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ರಿ. ರಕ್ಷಿತಾ ಮತ್ತೆ ನಿಮ್ಮ ಬಾಂಧವ್ಯ ತುಂಬಾ ಜನ ಪ್ಲಾನ್ ಮಾಡ್ಕೊಂಡ್ ಬಂದ್ರು, ಬಟ್ ಉಲ್ಟಾ ಹೊಡಿತು ಅವ್ರಿಗೆ. ಅವಳಿಗೆ ಪ್ಲಾನಿಂಗ್ ಇರಲಿಲ್ಲ. ಇವತ್ತು ಗಿಲ್ಲಿ ವಿನ್ ಆಗಿರ್ಲಿಲ್ಲ ಅಂದಿದ್ರೆ ಯಾರು ವಿನ್ ಆಗ್ಬೇಕಿತ್ತು, ಯಾರು ಆಗ್ತಿದ್ರು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಗಿಲ್ಲಿ ಇಲ್ಲ ಅಂದ್ರೆ ರಕ್ಷಿತಾ, ರಕ್ಷಿತಾ ಇಲ್ಲ ಅಂದ್ರೆ ನಾನು ವಿನ್ ಆಗ್ತಾ ಇದ್ದೆ. ಅಶ್ವಿನಿ ಅವರ ವ್ಯಕ್ತಿತ್ವ, ಗಿಲ್ಲಿ ಅವರು ಹೇಳ್ತಾ ಇದ್ರು ಈ ಅಮ್ಮಂಗೆ ಮೂಡ್ ಸ್ವಿಂಗು. ಅವ್ರೇನು ಪೋರ್ಟ್ರೇ ಮಾಡ್ತಾ ಇದ್ರು ಅದೇ ತರ ಮನೇಲಿ ಇರ್ತಾ ಇರ್ಲಿಲ್ಲ. PR ಟೀಮ್ ಇರೋದು ಎಷ್ಟು ಮುಖ್ಯ? ಖಂಡಿತ ಇಲ್ಲ. ಯಾಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದೆ, ಎಲ್ಲ ಆರ್ಗ್ಯಾನಿಕ್ ಆಗಿದೆ, ಎಲ್ಲ ಮೀಮ್ಸ್ ಮಾಡಿದ್ದಾರೆ. ನಿಮ್ಮನ್ನ ನಾನು ಎದೆಯಲ್ಲಿ ಇಟ್ಕೊಂತೀನಿ, ಪ್ರೀತಿ ಮಾಡ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ದಿನದಿಂದ ಇದ್ರೂ ಕೂಡ ಅಷ್ಟು ಜನರಿಗೆ ಕನೆಕ್ಟ್ ಆಗೋದಿಲ್ಲ. ಆದರೆ ವೈಲ್ಡ್ ಕಾರ್ಡ್ ಮೂಲಕ ಬಂದು ತಮ್ಮ ವ್ಯಕ್ತಿತ್ವದಿಂದಲೇ ಆಗಿರೋದು ರಘು ಅವರು ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಥ್ಯಾಂಕ್ ಯು ಸರ್. ಸೀಸನ್ ಗೆಲ್ಲೋದು ಒಂದು ಕಡೆ, ಆದರೆ ನಿಮ್ಮ ವ್ಯಕ್ತಿತ್ವದಿಂದ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ, ಯಾರೇ ಎಷ್ಟೇ ನಿಮ್ಮನ್ನು ಛೇಡಿಸಿದ್ರು ಕೂಡ ಡೇ ಅಂದರೆ ನೀವು ಅರ್ಧದಲ್ಲಿ ಹೋಗಿ ಲಾಸ್ಟ್ ಡೇ ತನಕ ಅದೇ ಒಂದು ಪರ್ಸನಾಲಿಟಿ ಮೇಂಟೈನ್ ಮಾಡೋದು ಹೇಗನ್ನಿಸ್ತು ಅಂತ? ತುಂಬ ಚೆನ್ನಾಗಿ ಅನಿಸ್ತು. ಯಾಕಂದರೆ ಇದು ಮುಂಚೆ ಇನ್ನೊಂದು 2 ಇಂಟರ್ವ್ಯೂ ಆ್ಯಂಡ್ ಮನೆಯಲ್ಲೂ ಕೂಡ ಹೇಳ್ತಾ ಇದ್ದೆ. ಯಾಕೆಂದರೆ ಅಲ್ಲಿ ಒಳಗಡೆ ಹೋದಾಗ ನಾನು ಫಸ್ಟು ನೋಟಿಸ್ ಮಾಡಿದ್ದು ಏಜ್ ಡಿಫ್ರೆನ್ಸ್. ನಮಗೂ ಅದರ್ ಕಂಟೆಸ್ಟೆಂಟ್ಗೂ ಒಂದು 17-18 ಇಯರ್ಸ್ ಡಿಫ್ರೆನ್ಸ್ ಇತ್ತು. ಸೊ ನಾನು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ಒಂದು 30 ಇಯರ್ಸ್ ಇದ್ದಾಗ ನಾನೇನೋ ಬಂದಿದ್ದಿದ್ರೆ ಇಲ್ಲಿ ಡಿಫ್ರೆಂಟ್ ರಘು ನೋಡ್ತಾ ಇದ್ವಿ. ಬಟ್ ಇವಾಗ ನೋಡ್ತಿರೋ ರಘುನೇ ಬೇರೆ. ಯಾಕಂದರೆ ಒಂದು 25 ಇಯರ್ಸ್ ಆಫ್ ಜರ್ನಿ, ನನ್ನ ಅಚೀವ್ಮೆಂಟ್ಸ್ ಇರ್ಬೋದು, ನಾನು ಮಾಡಿರೋ ಹೆಸರು, ನನ್ನ ಮೋಟಿವೇಶನ್ ವಿಡಿಯೋಸು, ಅದಾದಮೇಲೆ ನಮ್ಮ ವೈಫು, ನಮ್ಮ ಮಗ, ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡಾಗ ಆ ಕೋಪ ಅನ್ನೋದನ್ನ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನನ್ನ ಪ್ರೀವಿಯಸ್ ಜರ್ನಿಯಲ್ಲಿ ಎಲ್ಲೆಲ್ಲಿ ನಾನು ಕೋಪ ಮಾಡ್ಕೊಂಡಿದ್ದೀನೋ ಅಲ್ಲೆಲ್ಲ ಕಳ್ಕೊಂಡಿದ್ದೀನಿ. ಎಲ್ಲೂ ಪ್ಲಸ್ ಆಗಿಲ್ಲ, ನನಗೆ ನೆಗೆಟಿವ್ನೇ ಆಗಿರೋದು. ಅದು ಯಾವಾಗೂ ನನ್ನ ಮೈಂಡಲ್ಲಿ ಇರೋದು. ಅಟ್ಲೀಸ್ಟ್ ಮನೆಗೆ ಬಂದಾಗ ಎಂಥ ಒಂದು ಸಿಚುವೇಶನ್ ಬಂದು ಕಾಮಾಗಿ ಹ್ಯಾಂಡ್ಲ್ ಮಾಡೋಣ. ಬಟ್ ಎಷ್ಟೊಂದು ಸಿಚುವೇಷನಲ್ಲಿ ಅದು ಹ್ಯಾಂಡಲ್ ಮಾಡೋಕ್ಕಾಗದೆ ನಾನು ಕೂಗಾಡಿದ್ದೀನಿ. ಬಟ್ ಎಲ್ಲೆಲ್ಲಿ ಕೂಗಾಡಬೇಕು ಅಲ್ಲಿ ಕೂಗಾಡಿದ್ದೀನಿ, ಎಲ್ಲೆಲ್ಲಿ ಕಾಮಾಗುತ್ತೋ. ಯಾಕಂದರೆ ಆ ಮನೆ ಹೆಂಗೆ ಅಂದರೆ ನಿಮ್ಮ ಕೆದಕಬೇಕು ಅಂತಲೇ ಬಂದು ಕೆದಕ್ತಾರೆ ನಿಮ್ಮನ್ನ ಡೌನ್ ಮಾಡೋಕ್ಕೆ. ಸೊ ಅದೇ ಗೇಮು. ಸೊ ನಾವು ಅಲ್ಲಿ ಕಂಟ್ರೋಲ್ ಮಾಡಿಕೊಂಡ್ರೆ ಯು ಕ್ಯಾನ್ ವಿನ್ ಎನಿ ಸಿಚುವೇಶನ್. ಸರ್, ಪ್ರೊಫೆಷನ್ ಅಂತ ಬಂದಾಗ ನಮಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಅದರಲ್ಲಿ ಧ್ರುವಂತ ಅವರು ಒಂದು ಮೆನ್ಷನ್ ಮಾಡ್ತಾರೆ, ಬಾಡಿ ಬಿಲ್ಡಿಂಗ್ ಬಗ್ಗೆ ಗೊತ್ತಿಲ್ಲ ಅವ್ರ ಥಾಟ್ ಏನಿದೆಯೋ ಏನೋ ಅಂತ. ಸಿಂಗಲ್ ಡೇ ನೀವು ಪ್ರತಿಯೊಂದು ಸೆಟ್ ಅಥವಾ ಎಕ್ಸಸೈಸ್ ಮಾಡುವಾಗ, ವರ್ಕೌಟ್ ಮಾಡುವಾಗ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಆ ಸ್ಟ್ರಗಲ್ಲು, ಆ ಪೇಯ್ನು, ಆ ಸ್ಟ್ರಾಂಗ್ ಮೈಂಡ್ ಸೆಟ್ ಅನ್ನೋದು ಬೇಕೇ ಬೇಕು. ಸೊ ಅದ್ರ ಬಗ್ಗೆ ಮಾತಾಡಿದಾಗ ನಿಮಗೆ ಸಿಟ್ಟು ಬಂದಿದ್ದು ಇದೆ, ಇದನ್ನು ಹೆಂಗೆ ಡೀಲ್ ಮಾಡಿದ್ರಿ? ಬಿಕಾಸ್ ಬಾಡಿ ಬಿಲ್ಡಿಂಗ್ ಫಿಟ್ನೆಸ್ ಇಸ್ ನಾಟ್ ನಿಮಗೆ ಒಂದೇ ದಿನದಲ್ಲಿ ಸಿಗೋಂಥ ರಿಸಲ್ಟ್ ಅಲ್ಲ, ವರ್ಷಾನ್ಗಟ್ಲೆ ಅದಕ್ಕೆ ಪ್ರಿಪೇರ್ ಆಗ್ತೀರಿ. ಸೊ ಏನು ಅನಿಸ್ತು ನಿಮಗೆ ಅವರು ಆ ಪಾಯಿಂಟ್ ರೇಸ್ ಮಾಡಿದ್ದು ಅಂತ? ಆ್ಯಕ್ಚುಲಿ ಇದು ವ್ಯಕ್ತಿತ್ವ ಆಟ. ನಾನು ಬಾಕ್ಸಿಂಗ್ ಇದರಲ್ಲಿ ಧ್ರುವಂತ್ ಬಗ್ಗೆ ಒಂದು ಟಾಪಿಕ್ ಇಟ್ಕೊಂಡು ಮಾತಾಡ್ತೀನಿ. ಮೇ ಬಿ ಧ್ರುವಂತ್ ಹತ್ರ ಏನೋ ಟಾಪಿಕ್ ಇರಲಿಲ್ಲ ಅನ್ಸುತ್ತೆ ಅವತ್ತು. ಈವೆಂಟ್ ಟು ಪರ್ಸ್ನಲ್, ನನ್ನ ಫಿಟ್ನೆಸ್ ಆಗಲಿ ಜರ್ನಿ ಬಗ್ಗೆ ಅವ್ನಿಗೇನು ಗೊತ್ತೇ ಇರಲಿಲ್ಲ. ನನ್ನ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ ಅಂದರೆ ಕಲರ್ಸ್ ಅವರು ನನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾನೆ ಇರಲಿಲ್ಲ. ಸೊ ಅವರು ಆ್ಯಂಡ್ ಕರ್ನಾಟಕದವರು ನನ್ನ ಕ್ರೀಡಾ ರತ್ನ ಅವಾರ್ಡೇ ಕೊಡ್ತಾ ಇರಲಿಲ್ಲ. ಅವ್ರಿಗೇನು ತಲೆ ಕೆಟ್ಟಿದೆ ಅವಾರ್ಡ್ ಕೊಡೋಕ್ಕೆ. ನನಗೆ ಯಾರೋ ಒಬ್ಬರು ಹೋಗೋರಿಗೆ ಒಂದು ಅವಾರ್ಡ್ ಕೊಡ್ತೀನಿ ಬನ್ನಿ, ಇಲ್ಲ. ಹ್ಯಾವ್ 14 ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಇಲ್ಲಿ ತನಕ, ಆ್ಯಂಡ್ ಒಂದು 200+ ಮೆಡಲ್ಸ್ ಇದೆ. ಆ್ಯಂಡ್ ಆ್ಯನಿಮೇಷನಲ್ಲೂ 15 ವರ್ಷ ಅಚೀವ್ಮೆಂಟ್ ಮಾಡಿದ್ದೀನಿ. ಆ್ಯಂಡ್ ಒಬ್ಬರು ನೀವು ಆ್ಯಂಡ್ ಸಿಂಗಲ್ ಪರ್ಸನ್ ಎಂಟೈರ್ ಕರ್ನಾಟಕಕ್ಕೆ ಗೊತ್ತು ನಾನೇನು ಅಂತ. ಒಬ್ಬ ಬಂದ್ಬಿಟ್ಟು ನೀನು ಏನೂ ಮಾಡಿಲ್ಲ ಅಂದಾಗ ನಾವು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಆ ಟೈಮಲ್ಲಿ ಇದು ನಾಮಿನೇಷನ್ ಟೈಮಲ್ಲಿ ಏನು ರಿಯಾಕ್ಟ್ ಮಾಡಬೇಕು, ದೊಡ್ಡದಾಗಲಿ. ಯಾಕಂದರೆ ನೀವು ಹೇಳ್ದಾಗ ಆಚೆ ಬಂದಾಗ ಜನ ಸರ್ಚ್ ಮಾಡ್ತಾರಲ್ವ. ಗೂಗಲಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗ್ತಾರೆ, 1600-1700 ವಿಡಿಯೋ ಇದೆ ನನ್ನ ಲಿಫ್ಟಿಂಗ್ದು. ಅದು ಸುಳ್ಳಾಗುತ್ತಾ? ಆಗಲ್ಲ ತಾನೆ. ಸೊ ಅದು ಆ್ಯಕ್ಚುಲಿ ಒಳ್ಳೇದು. ನನಗೆ ಅವ್ನು ಹೇಳಿದ್ದು ಒಳ್ಳೇದಾಯಿತು. ಈಗ ಅಚೀವ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ನಲ್ಲ, ಜನ ನೋಡೋಣ ರಘು ಏನು ಮಾಡೋದು ಅಂತ ನೋಡ್ತಾರೆ. ಇಟ್ಸ್ ವೆರಿ ಗುಡ್. ನಂಗೆ ಪಾಸಿಟಿವ್ ಆಗುತ್ತೆ ಅದು.
ಎಲ್ಲರೂ ಕೂಡ ಸ್ವಯಂ ಘೋಷಿತ ವಿನ್ನರ್ ಗಿಲ್ಲಿ ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ಅವ್ರಿಗೆ ತುಂಬ ಕ್ಲೋಸ್ ಆಗಿದ್ರಿ. ಇವತ್ತು ಅವರು ವಿನ್ ಆಗಿರೋದು ಏನು ಅನಿಸ್ತಾ ಇದೆ ನಿಮಗೆ ಅಂತ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಗಿಲ್ಲಿ, ತುಂಬ ಖುಷಿ ಆಯಿತು. ನೆನ್ನೆನೇ ಅವ್ನಿಗೆ ಹೇಳ್ಬಿಟ್ಟಿದ್ದೆ ಈ ಸ್ಟಾರ್ಟ್ ಆಗೋ ಮುಂಚೆನೇ ನೀನೇ ಈ ಕಪ್ ಗೆಲ್ಲೋದು ಅಂತ. ತುಂಬ ಕಾನ್ಫಿಡೆಂಟ್ ಇತ್ತು ನನಗೆ ಅವ್ನು ಗೆಲ್ತಾನೆ ಅಂತ. ನಾನು ಟಾಪ್ 2 ಇಲ್ಲ ಟಾಪ್ 3 ಬರ್ತೀನಿ ಅಂತ ಇದ್ದೆ. ಬಟ್ ಡಿಸಪಾಯಿಂಟ್ಮೆಂಟು ಟಾಪ್ 5 ಬಂದು 5th ಪೊಸಿಷನ್ ಬಂತು. ಬಟ್ ಅಮೇಝಿಂಗ್ ಪರ್ಸನ್ನು. ಬಟ್ ಎಲ್ಲೋ ಒಂದು ಕಡೆ ಕಾಮಿಡಿ ಅಂತ ಬಂದಾಗ ಒಂದೊಂದು ಸತಿ ಲೈನ್ನ ಕ್ರಾಸ್ ಮಾಡ್ತಾ ಇದ್ದ ಗಿಲ್ಲಿ. ಆವಾಗ ನನಗೂ ಅವ್ರಿಗೂ ಗಲಾಟೆ ಆಗೋದು. ಅದೊಂದು ವಿಷಯ ಬಿಟ್ಟರೆ ಅಮೇಝಿಂಗ್ ಪರ್ಸನ್. ಅವ್ರದ್ದೇ ಆದ ಒಂದು ಸ್ಟೈಲ್ ಇದೆ, ಹಳ್ಳಿ ಪ್ರತಿಭೆ. ತುಂಬ ಚೆನ್ನಾಗಿ ಕನೆಕ್ಟ್ ಆದರು ಅವರು ಎಲ್ಲರಿಗೂ. ಆ್ಯಂಡ್ ತುಂಬ ರಾ, ಅಂದರೆ ಫಿಲ್ಟರ್ ಇಲ್ಲ. ಏನು ಮನಸ್ಸಿಗೆ ಏನು ಬರುತ್ತೋ ಹೇಳೋರು. ಏನಾದರೂ ತಪ್ಪು ಮಾಡಿದ್ರೆ ಅಲ್ಲೇ ತಪ್ಪಾಯಿತು ಅನ್ನೋರು. ಮೇ ಬಿ ಆ ವ್ಯಕ್ತಿತ್ವನೇ ಎಲ್ಲರಿಗೂ ಇಷ್ಟ ಆಯಿತು ಅಂತ. ಯಾವ ಒಬ್ಬ ಕಂಟೆಸ್ಟೆಂಟ್ ನಿಮಗೆ ತುಂಬ ಇರಿಟೇಟ್ ಅನಿಸಿದ್ದು, ಆಚೆ ಬಂದಮೇಲೆ ಇವ್ರ ಹತ್ರ ಮಾತಾಡಿಸ್ಲೇಬಾರ್ದು ಅಂತ ಮನೇಲಿ ಇದ್ದಾಗ ಯಾರ್ದು ಅನಿಸಿದ್ದು? ನಿಜ ಹೇಳ್ಬೇಕು ನೀವು. ಈ ಕ್ವಶನ್ ಮನೇಲಿ ಇದ್ದಿದ್ದೆ ಹೇಳ್ತಾ ಇದ್ದೆ, ಆಚೆ ಬಂದಾಗ ಹೇಳೋಕ್ಕಾಗಲ್ಲ. ಯಾಕಂದರೆ ಮನೇಲಿ ನಾವು ಹೇಳಲೇಬೇಕು ನಾಮಿನೇಷನ್ ಆ್ಯಕ್ಟಿವಿಟಿ ಟೈಮಲ್ಲಿ. ಆಚೆ ಬಂದು ಹೇಳ್ದಾಗ ತಪ್ಪಾಗತ್ತೆ. ಯಾಕಂದರೆ ಮನೇಲಿದ್ದಾಗ ಎಲ್ಲ ಗೇಮ್ಗೋಸ್ಕರ ಆಡ್ತಾರೆ. ಇವಾಗ ನಮಗೊಬ್ಬರ ಮೇಲೆ ಯಾರೋ ಒಬ್ರು ಸ್ಟ್ರಾಂಗ್ ಇದ್ದರು, ಇಲ್ಲ ಅದು ಇದು ಅಂತ ಹೇಳಿ ನಾವು ಅವ್ರನ್ನ ಕೆಳಗಾಕಕ್ಕೆ ಟ್ರೈ ಮಾಡ್ತೀವಿ. ಬಟ್ ಆಚೆ ಬಂದಾಗ ನಾವು ತಪ್ಪು ಹೇಳ್ಬಾರ್ದು. ಯಾಕಂದರೆ ಬಿಗ್ ಬಾಸ್ ಮನೇಲಿ ಯಾರೂ ಕೆಟ್ಟವ್ರು ಇರಬೇಕು ಅಂತ ಬರಲ್ಲ. ಅಲ್ಲೆಲ್ಲ ಕೆಟ್ಟತನನ ಬಿಟ್ಟು ಆಚೆ ಬರುವಾಗ ಒಳ್ಳೆತನನ ಆಚೆ ತೊಗೊಂಬರ್ತಾರೆ. ಸೊ ಈಗ ಆಚೆ ಬಂದಾಗ ಎಲ್ಲರೂ ಒಳ್ಳೆಯವರೇ. ಸೊ ನೋಬಡಿ ಈಸ್ ಬ್ಯಾಡ್. ನಿಮ್ಮ ಮನೆಯವ್ರ ಫೇವ್ರೇಟ್ ಯಾರು? ನಿಮ್ಮ ಅಪ್ಪ ಅಮ್ಮ, ನಿಮ್ಮ ವೈಫಿಗೆಲ್ಲ ಯಾರು ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್? ನಾನೇ. ಆ್ಯಂಡ್ ಗಿಲ್ಲಿ. ನಮ್ಮ ಮಗಂಗೆ ಗಿಲ್ಲಿ ಮತ್ತು ರಕ್ಷಿತಾ ಅವರಿಬ್ಬರೇ ತುಂಬ ಇಷ್ಟ. ನಮ್ಮ ವೈಫ್ಗೂ ಅಷ್ಟೇ. ರಕ್ಷಿತಾ ಮತ್ತು ನಿಮ್ಮ ಬಾಂಧವ್ಯ. ಇವತ್ತು ಒಬ್ಬ ಯಾವುದೇ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರುವಂಥ ವ್ಯಕ್ತಿ ಫಸ್ಟ್ ಅಪಿಯರೆನ್ಸಲ್ಲೇ ಜನರ ಮನ ಗೆದ್ದಿರೋದು ಅದು ಸುಲಭದ ಮಾತಲ್ಲ. ಸೊ ನಿಮ್ಮಿಬ್ಬರ ಬಾಂಡಿಂಗ್ ಬಗ್ಗೆ ಹೇಳೋದಾದರೆ, ಒಂದು ಕಾಮನ್ ಥಿಂಗು ನಂದು ರಕ್ಷಿತಾದು ಗಿಲ್ಲಿದು. ನಾವು ಆ್ಯಕ್ಚುಲಿ ಗೇಮ್ನ ಏನು ಪ್ಲ್ಯಾನೇ ಮಾಡ್ತಿರಲಿಲ್ಲ. ಅಂದರೆ ಫ್ಲೋ ಅಲ್ಲಿ ಹೋಗ್ತಾ ಇದ್ವಿ, ಮನೇಲಿ ಜೀವಿಸ್ತಾ ಇದ್ವಿ. ಆ್ಯಂಡ್ ರಕ್ಷಿತಾನೂ ಅಷ್ಟೇ, ತುಂಬ ಒಂದು ಸೆಲ್ಫ್ಲೆಸ್ ಹುಡುಗಿ. ಅವಳ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಆ್ಯಂಡ್ ಬರೀ ಯಾವಾಗೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ಲು. ತುಂಬ ಒಂಥರ ಫ್ರೀಯಾಗಿ ಆಡಿದ್ಲು ಅವಳು. ಏನೋ ಒಂದು ಗೊಂದಲ ಇರಲಿಲ್ಲ ಅವಳಿಗೆ. ಹಿಂಗೆ ಆಡಬೇಕು ಗೇಮ್ನ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು. ತುಂಬ ಜನ ಪ್ಲ್ಯಾನ್ ಮಾಡ್ಕೊಂಬಂದರು, ಬಟ್ ಉಲ್ಟಾ ಹೊಡಿತು ಅವ್ರಿಗೆ. ಅವಳಿಗೆ ಪ್ಲ್ಯಾನಿಂಗ್ ಇರಲಿಲ್ಲ. ಅಲ್ಲಿ ಬಂದು ಆ ಫ್ಲೋ ಅಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ಲು. ಆ್ಯಂಡ್ ಆ ಒಂದು ಮಾತಾಡೋ ಸ್ಟೈಲ್ ಇರಬೇಕು. ಆ್ಯಂಡ್ ತುಂಬ ಡೈರೆಕ್ಟಾಗಿ ಮಾತಾಡೋಳು, ಜಗಳ ಆಡೋಳು, ಅವಳ ಸ್ಟ್ಯಾಂಡ್ ತೊಗೊಳ್ಳೋಳು. ಶಿ ವಾಸ್ ಅಮೇಝಿಂಗ್ ಆ್ಯಕ್ಚುಲಿ. ಆ್ಯಂಡ್ ನಿಮ್ಮ ಮತ್ತು ರಾಶಿಕನ ನಡುಗೆ ಹೇಳಿದ್ದು ಡಿಪೆಂಡೆನ್ಸಿ ಅಂತ ಬಂದಾಗ ಅಶ್ವಿನಿ ಅವರು ಒಂದು ಕಾಮೆಂಟ್ ಪಾಸ್ ಮಾಡ್ತಾರೆ. ಸೊ ಅದರಿಂದ ನೀವು ಕೂಡ ಸ್ವಲ್ಪ ಅಂದ್ಕೊಂಡ್ರಿ ಹೊರಗಡೆ ಏನಾಗಿರೋ, ರಘು ಅವರು ಮನೆ ಒಳಕ್ಕಿಂತ ಹೊರಗಡೆ ಏನಾಗಿರ್ಬೋದು ಅನ್ನೋದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾಯಿದ್ರು. ಸೊ ಆ ರೀತಿ ಬಂದಾಗ ನೀವು ಯಾಕೆ, ಸುದೀಪ್ ಸರ್ ನಿಮಗೆ ಕೇಳಿದ್ರು, ನೀವು ಯಾಕೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಮುಂದೆ ಇಡ್ತಾ ಇಲ್ಲ, ಯಾಕೆ ಬೇರೆಯವ್ರ ಜಗಳ ಕಿತ್ತಾಡ್ತಾ ಇದ್ದಾರೆ, ರಾಶಿಕಾ ಮತ್ತು ರಕ್ಷಿತಾ ಕಿತ್ತಾಡ್ತಾ ಇದ್ದಾರೆ, ನೀವು ಯಾಕೆ ಮಾತಾಡಲಿಲ್ಲ ಅಂತ. ಅಲ್ಲೂ ಒಂದು ಕಡೆ ಜನರಿಗೂ ಬೇಜಾರಾಗಿದ್ದಿದೆ, ಯಾಕೆ ರಘು ಅವರು ಮಾತಾಡ್ತಾ ಇಲ್ಲ ಅಂತ. ಆ್ಯಕ್ಚುಲಿ ಏನಾಯಿತು ಅಂದರೆ ಆ ವೀಕೆಂಡಲ್ಲಿ ರಕ್ಷಿತಾಂಗ್ ಕೇಳಿದಾಗ ಅವಳು ಹೇಳ್ತಾಳೆ ಡಿಸ್ಕಂಫರ್ಟ್ ಆಗ್ತಾ ಇದೆ ಅಂತ. ಆವಾಗ ಎಲ್ಲರೂ ಕೂತ್ಕೊಂಡು ನಗ್ತಾರೆ, ಎಲ್ಲ ಕಾಮಿಡಿಯಾಗಿ ತೊಗೊತಾರೆ. ಮೇ ಬಿ ಆ ಟೈಮಲ್ಲೇ ರಾಶಿಕಾ ಅವರು ಮಾತಾಡಬೇಕಾಗಿತ್ತು, ರೈಸ್ ಮಾಡಬೇಕಾಗಿತ್ತು. ಸೊ ನನಗೇನು ಅನ್ನಿಸ್ತು, ಭಯ ಇಲ್ಲಪ್ಪ ಆ ಥರ ಏನು ಭಯ ಇಲ್ಲ. ಮೇ ಬಿ ಅವರೆಲ್ಲ ಕ್ಯಾಶುವಲ್ ಆಗಿ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡೆ. ಮೇ ಬಿ ವೀಕೆಂಡಲ್ಲೇ ರಾಶಿಕಾನ ರೈಸ್ ಮಾಡಿದ್ದೆ, ಡೈರೆಕ್ಟಾಗಿ ಹೇಳ್ತಾ ಇದ್ದೆ. ಆ್ಯಂಡ್ ಅದಾದಮೇಲೆ ರಕ್ಷಿತಾಗೆ ತುಂಬ ಸತಿ ಬೈದಿದ್ದೀನಿ ನನಗೆಲ್ಲ ಮಾತಾಡಬೇಡ ಅಂತ. ಬಟ್ ಒಂದು 2 days ಆದಮೇಲೆ ಅದು ಮತ್ತೆ ಅಪಿಯರ್ ಆಗುತ್ತೆ ಆ ವಿಷಯ. ಆಗ ಅವ್ರು ಹೇಳಿದ್ರು ನೀವು ಯಾಕೆ ಮಾತಾಡಿಲ್ಲ ಅಂತ. ನಾನು ಅದನ್ನೇ ಹೇಳಿದೆ ರಾಶಿಕಾಗೆ, ನಾವು ವೀಕೆಂಡಲ್ಲೇ ಮಾತಾಡಬೇಕಾಗಿತ್ತು, ಆವತ್ತು ಕಾಮಿಡಿ ತೊಗೊಂಬಿಟ್ಟು ಇವತ್ತು ಯಾಕೆ ಇದನ್ನು ರೈಸ್ ಮಾಡ್ತಾ ಇದೆಯಾ ಅಂತ. ಮೇ ಬಿ ಅಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ಅನಿಸುತ್ತೆ. ಇವತ್ತು ಗಿಲ್ಲಿ ವಿನ್ ಆಗಿರಲಿಲ್ಲ ಅಂದಿದ್ರೆ ಯಾರು ವಿನ್ ಆಗಬೇಕಿತ್ತು, ಯಾರು ಆಗ್ತಿದ್ರು ಅಂತೇಳಿ ನಿಮ್ಗೆ ಅನಿಸುತ್ತೆ? ಗಿಲ್ಲಿ ಇಲ್ಲ ಅಂದರೆ ರಕ್ಷಿತಾ ಇಲ್ಲ ಅಂದರೆ ನಾನು ವಿನ್ ಆಗ್ತಾ ಇದ್ದೆ. ನಮ್ಮ 3 ಜನನೂ ಟಾಪಲ್ಲಿ ಬರ್ತೀವಿ ಅಂತ ನಮ್ಗೆ ಗೊತ್ತಿತ್ತು. ಅಶ್ವಿನಿ ಅವರ ವ್ಯಕ್ತಿತ್ವ, ಗಿಲ್ಲಿ ಅವರು ಹೇಳ್ತಾ ಇದ್ರು, ಈ ಅಮ್ಮಂಗೆ ಮೂಡ್ ಸ್ವಿಂಗು, ಬೆಳಗ್ಗೆ ಒಂಥರ ಇರ್ತಾರೆ, ಮಧ್ಯಾಹ್ನ ಒಂಥರ ಇರ್ತಾರೆ, ರಾತ್ರಿ ಬಂದು ಚೆನ್ನಾಗಿ ಮಾತಾಡಿಸ್ತಾರೆ, ಬೆಳಗ್ಗೆ ಇದ್ರೆ ಏಯ್ ಅಂತಾರೆ ಅಂತ. ಸೊ ಈ ಮೂಡ್ ಸ್ವಿಂಗ್ನ ನೀವು ಹೆಂಗೆ ಡೀಲ್ ಮಾಡಿದ್ರಿ ಅಂತ, ಬಿಕಾಸ್ ನಿಮ್ಮ ಜೊತೆ ಒಂದಷ್ಟು ಒಳ್ಳೆ ಕ್ಷಣಗಳನ್ನು ಕೂಡ ಅವ್ರು ಕಳೆದಿದ್ದಾರೆ. ಸೊ ಹೇಳಿ. ಅಂದರೆ ನಮ್ಮದು ಅಶ್ವಿನಿದು ಯಾವಾಗೂ ಕ್ಲ್ಯಾಶ್ ಆಗ್ತಾಯಿತ್ತು. ಆ್ಯಂಡ್ ಮೇಯ್ನ್ ಆಗಿದ್ದು ಅವ್ರೇನು ಪೋರ್ಟ್ರೇ ಮಾಡ್ತಾಯಿದ್ರು ಅದೇ ಥರ ಮನೇಲಿ ಇರ್ತಾ ಇರಲಿಲ್ಲ. ಅದಕ್ಕೆ ನನಗೂ ಗಿಲ್ಲಿಗೂ ಇಬ್ಬರು ಅಶ್ವಿನಿ ಅವ್ರ ಜೊತೆ ಕ್ಲ್ಯಾಶ್ ಮಾಡ್ತಾಯಿದ್ವಿ. ಅದನ್ನೇ ನಾವು ಹೇಳ್ತಾಯಿದ್ವಿ, ನೀವೇನು ಮಾತಾಡ್ತಿರೋ ಆ ಥರ ನಡ್ಕೊಳ್ಳಲ್ಲ ಅಂತ. ಬಟ್ ಹೋಗ್ತಾ ಹೋಗ್ತಾ
ಅವರು ಕುಕ್ಕಿಂಗ್ ಡಿಪಾರ್ಟ್ಮೆಂಟಲ್ಲಿರೋರು, ನಾನು ಇರ್ತಾಯಿದ್ದೆ, ಅಲ್ಲೊಂದು ಕನೆಕ್ಷನ್ ಇತ್ತು, ಮಾತಾಡ್ತಾ ಇದ್ವಿ. ಅದಾದಮೇಲೆ ಡ್ಯಾನ್ಸ್ ವೀಕೆಂಡ್ ಅಂತ ಬಂದಾಗ ಒಂದು ಡ್ಯಾನ್ಸ್ ಆಡ್ತಾಯಿದ್ವಿ, ಅಲ್ಲೊಂದು ಸ್ಮಾಲ್ ಕನೆಕ್ಷನ್ ಇತ್ತು. ಹೋಗ್ತಾ ಹೋಗ್ತಾ ಯಾವಾಗ ಅವರು ಒಂದು ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡಿ ಒಂದು ಚೇಂಜಸ್ ನೋಡಿದೆ ನಾನು. ಗ್ರಾಫು ಎಲ್ಲಿಂದ ಅಂದರೆ ಫುಲ್ಲು ಬಾಟಮಿಂದ ಮೇಲೆ ಬಂದಲ್ಲ, ನನಗೂ ಅನ್ನಿಸ್ತು ಈ ವ್ಯಕ್ತಿ ಇಲ್ಲಿಂದ ಇಲ್ಲಿಗೆ ಚೇಂಜ್ ಆಗಿದ್ದಾರೆ ಅಂತ. ಬಟ್ ಐ ಡೋಂಟ್ ನೋ, ಆ ಚೇಂಜ್ ಪರ್ಮನೆಂಟ್ ಆಗಿರೋದು ಅವ್ರ ಕೈಯಲ್ಲಿದೆ. ಫ್ಯಾಮಿಲಿ ರೌಂಡ್ನಲ್ಲಿ ನಿಮ್ಮ ವೈಫ್ ಒಳಗಡೆ ಬಂದಾಗ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ರಘು ಅವರ ವೈಫ್ ಎಷ್ಟು ಚೆನ್ನಾಗಿದ್ದಾರೆ, ಮುದ್ದಾಗಿದ್ದಾರೆ ಅಂತ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇತ್ತು. ಸೊ ಯು ಆರ್ ಬ್ಲೆಸ್ಡ್ ವಿತ್ ಅ ಬ್ಯೂಟಿಫುಲ್ ವೈಫ್. ಸೊ ನಿಮಗೆ ಎಲ್ಲಿ ಸಿಕ್ಕಿದ್ದು ನಿಮ್ಮ ಪತ್ನಿ? ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ? ಸ್ವಲ್ಪ ಅದ್ರ ಬಗ್ಗೆ ಶಾರ್ಟಾಗಿ ಹೇಳೋದಾದ್ರೆ. ಆ್ಯಕ್ಚುಲಿ ನಾನು ಕೆಲಸ ಮಾಡೋ ಜಾಗದಲ್ಲಿ ಅವ್ರು ಸ್ಟೂಡೆಂಟ್ ಆಗಿದ್ದರು. ನಾನು ಆ್ಯನಿಮೇಷನಲ್ಲಿ 15 ಇಯರ್ಸ್ ಇದ್ದೆ, ವೈಟ್ ಫೀಲ್ಡಲ್ಲಿ. ಅವ್ರು ಅವಾಗ ಸ್ಟೂಡೆಂಟು. ಆ ಟೈಮಲ್ಲಿ ನನಗೂ ಅವ್ರು ಫಸ್ಟ್ ಟೈಮ್ ನೋಡಿದಾಗ ತುಂಬ ಚೆನ್ನಾಗಿ ಇದ್ರಲ್ವ, ನಾನೇ ಕೇಳಿ ಮಾತಾಡಿ ನಾನೇ ಮ್ಯಾರೇಜಿಗೆ ಕೇಳಿದ್ದೆ. ಅವರು ಒಪ್ಕೊಂಡ್ರು. ಎಸ್, ಲವ್ ಮ್ಯಾರೇಜ್. ಸೊ ನನಗೂ ಗೊತ್ತು, ನಮ್ಮ 13 ವರ್ಷ. ಹಾಂ, ಇಲ್ಲ ಮದುವೆ ಎಲ್ಲ ಆಗಿ ಲವ್ ಎಲ್ಲ ಆಗಿ ಒಂದು 15 ಇಯರ್ಸ್ ಟೋಟಲ್. 2 ಇಯರ್ಸ್ ಇತ್ತು. ಹಾಂ, ನಾನು ಅಂದ್ಕೊಂಡೆ ಇಷ್ಟೊಳ್ಳೆ ಹೆಂಡತಿ ಮತ್ತೆ ಸಿಗಲ್ಲ ಅಂತ. ಸೊ ಮದುವೆ ಆದೆ. ಇಲ್ಲ, ಆ್ಯಕ್ಚುಲಿ ನನಗೆ PR ಟೀಮ್ ಇರಲಿಲ್ಲ, ಆಮೇಲೆ ಕಾಸ್ಟ್ಯೂಮ್ಗೆ ಯಾರೂ ಇರಲಿಲ್ಲ. ನಾನು ಲಾಸ್ಟ್ 2 ಡೇಸ್ ಇದ್ದಾಗ ನಂಗೆ ಕಾಲ್ ಬಂದಿದ್ದು. ಪ್ರತಿಯೊಂದನ್ನು ಅವಳೇ ಹ್ಯಾಂಡ್ಲ್ ಮಾಡಿದ್ದು, PR ಆಗಲಿ ಕಾಸ್ಟ್ಯೂಮ್ ಆಗಲಿ. ಸೊ ಆ್ಯಡ್ ಸಾಫ್ಟ್ವೇರ್ ನಾನು ಇಲ್ಲಿ ತನಕ ಬರಬೇಕು ಅಂದರೆ ಅವಳೇ ಕಾರಣ. ಆ್ಯಕ್ಚುಲಿ ಅವಳು ನನ್ನ ಮಗ. ಯಾಕಂದರೆ ಅವರಿಬ್ಬರು ಮೈಂಡಲ್ಲಿ ಇಟ್ಕೊಂಡೆ ನಾನು ಇಷ್ಟು ದೂರ ಬಂದಿದ್ದು. ನಾನು ಏನೇ ಜಗಳ ಆಡಬೇಕು ಅಂದರು, ಏನೇ ಮಾಡಬೇಕು ಅಂದರೂ ಅವರಿಬ್ಬರು ನನ್ನ ಮೈಂಡಲ್ಲಿ ಬರೋರು. ನಾನೇನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೇನಾದ್ರು ಎಫೆಕ್ಟ್ ಆಗುತ್ತೆ ಅಂತ. ಮೇ ಬಿ ಇಬ್ಬರು ನನ್ನ ಸೇವ್ ಮಾಡಿ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದಾರೆ ಅಂತ ನನಗನ್ಸುತ್ತೆ. PR ಅಂತ ಮೆನ್ಷನ್ ಮಾಡಿದ್ರಿ. ಬಿಗ್ ಬಾಸಿಗೆ ಹೋಗೋ ಕಂಟೆಸ್ಟೆಂಟ್ಗಳಿಗೆ ಈ PR ಟೀಮ್ ಇರೋದು ಎಷ್ಟು ಮುಖ್ಯ? PR ವರ್ಕ್ ಆಗುತ್ತೆ ಅಂತ ನಿಮ್ಗನ್ಸುತ್ತಾ? ಹೇಗೆ? ಖಂಡಿತ ಇಲ್ಲ. ಯಾಕಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದೆ, ಎಲ್ಲ ಆರ್ಗ್ಯಾನಿಕ್ ಆಗಿದೆ, ಎಲ್ಲ ಮೀಮ್ಸ್ ಮಾಡಿದ್ದಾರೆ, ಫಾರ್ವರ್ಡ್ಸ್ ಕಳಿಸ್ತಾ ಇದ್ದಾರೆ. ನಾನು ನೋಡ್ತಾನೇ ಇದ್ದೀನಿ, ತುಂಬ ಖುಷಿ ಆಯಿತು. ಒಬ್ಬರನ್ನ ನೀವು ಇಷ್ಟಪಟ್ಟರೆ ನೀವೇ ಎಫರ್ಟ್ ಹಾಕಿ ಅವ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತೀರಾ. ನಾವೇ ನಮ್ಮ ಫೋಟೋ ತೊಗೊಂಡು ರಘು ಇಸ್ ಗ್ರೇಟು, ರಘು ಹಂಗೆ ಹಿಂಗೆ ಅಂದರೆ ಜನ ನೋಡಿ ಯಾರು ಹಾಕಿದ್ದಿದ್ದು ಸುಮ್ಮನೆ ಹೇಳ್ತಾರಲ್ಲ, ಹಂಗೆ ಬಂದ್ಬಿಡುತ್ತೆ. ಸೊ ಜನ ಮಾಡಿದಾಗ ಅದು ಇನ್ನೂ ಆ್ಯಕ್ಚುಲಿ PR ವರ್ಕ್ ಆಗೋದೇ ಇಲ್ಲ. ಸುದೀಪ್ ಸರ್ ಹೇಳಿದ್ರು ಅದನ್ನ, PR ವರ್ಕ್ ಆಗಲ್ಲ ಅಂತ. ಮೇ ಬಿ ನನ್ನ ಪರ್ಸ್ಪೆಕ್ಟಿವ್ ಅದು. ಯಾಕಂದರೆ ನಾನಂತೂ ಒಂದು ಚೂರು PR ಮಾಡಿಸ್ಕೊಂಡಿಲ್ಲ, ಎಲ್ಲ ಆರ್ಗ್ಯಾನಿಕ್ ಆಗೇ ಬಂತು. ಆ್ಯಂಡ್ ಮೇ ಬಿ ನಮ್ಮ ವೈಫು ತುಂಬ ಖುಷಿ ಇದೆ. ಇನ್ನೊಂದು ಪ್ರಶ್ನೆ ಸರ್ ನಂದು. ಹೊರಗಡೆ ಬಂದಂತಹ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರು ಯಾರೋ ಹೇಳಿದ್ದಿದೆ, ನಾನು ಎಲಿಮಿನೇಟ್ ಆಗೋದಕ್ಕೆ ಕಿಚ್ಚ ಸುದೀಪ್ ಸರೇ ಕಾರಣ, ಅವರ ಡೈರೆಕ್ಷನ್ ಮೇಲೆಗೆ ನನ್ನನ್ನು ಎಲಿಮಿನೇಟ್ ಮಾಡಿದ್ದಾರೆ ಅಂಥೇಳಿ ನನಗೆ ಸುದ್ದಿ ಬಂತು, ಅಲ್ಲಿರುವಂಥವ್ರು ಯಾರೋ ಹೇಳಿದರು ಅಂತ. ಈ ಒಬ್ಬ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗೋದಕ್ಕೆ ಕಿಚ್ಚ ಸುದೀಪ್ ಸರ್ ಅವರ ಕೈವಾಡ ಇರುತ್ತಾ, ಅಥವಾ ಅವ್ರೇನಾರು ಹೇಳ್ತಾರಾ ಹೇಗೆ ಅಂತ? ಬಿಕಾಸ್ ಇದೊಂದಿರುತ್ತೆ, ಸುದೀಪ್ ಸರ್ ಎಲಿಮಿನೇಟ್ ಮಾಡಿಬಿಟ್ರು ಅಂತ ಪಾಯಿಂಟ್ ಹಾಕೋದು ಈಸಿ. ಏನು ಹೇಳ್ತೀರಿ ಇದಕ್ಕೆ? ಖಂಡಿತ ಇಲ್ಲ. ಆ್ಯಕ್ಚುಲಿ ನಾವು ಏನೇ ತಪ್ಪು ಮಾಡಿದ್ರು ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ನಮ್ಮನ್ನ ಕರೆಕ್ಷನ್ ಮಾಡೋರು. ಆ್ಯಕ್ಚುಲಿ ಕರೆಕ್ಷನ್ ಏನಾದರೂ ಮಾಡೋಕ್ಕೆ ಬಂದಿರಲಿಲ್ಲ ಅಂದರೆ ಒಂದು 2-3 ವಾರದಲ್ಲಿ ನಾವೇ ಹೊಡೆದಾಡ್ಕೊಂಡು ಎಲ್ಲರನ್ನೂ ಸಾಯಿಸ್ಬಿಡ್ತಿದ್ವಿ. ಎಲ್ಲ ಜಗಳ ಆಡಿ ಮನೆ ಎಲ್ಲ ಹೊಡೆದಾಕಿ ಆ ಥರ ಆಗೋಗುತ್ತೆ. ಯಾಕಂದರೆ 1 ವೀಕ್ ಸುದೀಪ್ ಸರ್ ಬಂದಿರಲಿಲ್ಲ. 15 ದಿವಸ ನಮ್ಗೆ ಎಷ್ಟು ಬೇಜಾರಾಗೋಯ್ತು ಅಂದರೆ, ಸುದೀಪ್ ಸರ್ ನೋಡಿಲ್ಲ, ನಮ್ಮನ್ನ ಬಂದು ಮಾತಾಡಿಸಿಲ್ಲ ಅಂತ. ನೋ ವೇಸ್. ಯಾಕಂದರೆ ಬಂದಾಗೆಲ್ಲ ತಪ್ಪಿದ್ರೆ ತಪ್ಪು ಅಂತಾರೆ, ನೀವು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಿದೆ ಅಂತಾರೆ. ಆ್ಯಂಡ್ ಅವರಿಂದ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಅಂದರೆ ಖಂಡಿತ ಇಲ್ಲ. ಸರು ಅದನ್ನೇ ಹೇಳ್ತಾಯಿದ್ರು, ಮನೇಲಿ ನೀವು ಏನಿರ್ತೀರೋ ಅದನ್ನೇ ಜನ ನೋಡೋದು, ನಾನು ಬಂದು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಖಂಡಿತ ಅದಂಗೆ ಚೇಂಜ್ ಮಾಡೋಕ್ಕಾಗತ್ತೆ. ನಾವು ಮನೇಲಿ ನೀವು ಲೈವ್ ನೋಡ್ತಿರ್ತೀರ. ಇವಾಗ ನಾವೇನೋ ಒಂದು ಇನ್ಸಿಡೆಂಟ್ ಮಾಡ್ತೀವಿ, ಇವಾಗ ನೀವೇ ಹೇಳಿದ್ವಿ ರಾಶಿಕಾದು, ಅದನ್ನು ಸುದೀಪ್ ಸರ್ ಬಂದು ಚೇಂಜ್ ಮಾಡೋಕ್ಕಾಗತ್ತೆ? ಆಗಲ್ಲ. ಏನಾದರೂ ತಪ್ಪು ಮಾಡಿದರೆ ಅದು ನಮ್ಮದು, ನಾವೇ ರೆಸ್ಪಾನ್ಸಿಬಲ್ಲು. ಇವಾಗ ಅವ್ರಿಗೆ ಅನಿಸಿರ್ಬೋದು ಅವರಿಂದ ನಾನು ಆಚೆ ಹೋಗಿದ್ದೀನಿ ಅಂತ. ಮೇ ಬಿ ನನಗನ್ಸುತ್ತೆ ಅವರೇ ತಪ್ಪು ಮಾಡಿರ್ಬೋದು, ಅದಕ್ಕೆ ಆಚೆ ಕಳಿಸಿದ್ದಾರೆ. ಇದು ಅದರ್ ಸೈಡ್ ಆಫ್ ದ ಸ್ಟೋರಿ ಅಲ್ವಾ. ಕೊನೆಯದಾಗಿ ನಿಮ್ಮನ್ನು ಇಷ್ಟು ಪ್ರೀತಿ ಕೊಟ್ಟು ನಿಮ್ಮನ್ನು ಲೈಕ್ ಮಾಡಿ, ಅಂದರೆ ಫುಲ್ ಸೀಸನ್ ಇರೋರೇ ಒಂದಷ್ಟು ಜನ ಮರ್ತು ಬಿಡ್ತಾರೆ ಜನ. ಸೊ ನಿಮ್ಮನ್ನು ಇವತ್ತಿಗೂ ಕೂಡ ಹೋಗಿರುವಂಥ ಕಡಿಮೆ ಸ್ಪ್ಯಾನಲ್ಲಿ ನಿಮ್ಮನ್ನು ಇಷ್ಟಪಡುವಂಥ ಜನರಿಗೆ, ಅಭಿಮಾನಿಗಳಿಗೆ ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಎಂಟೈರ್ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಯಾವತ್ತೂ ಮರೆಯಲ್ಲ. ನಾನು ಸಾಯೋ ತನಕ ನನ್ನ ಎದೆಯಲ್ಲಿ ಹಿಡ್ಕೊಂಡು ಕಾಪಾಡ್ಕೊತೀನಿ. ಆ್ಯಂಡ್
ಇವಾಗ ಮೋಸ್ಟ್ಲಿ ನನ್ನ 25 ಇಯರ್ಸ್ ಜರ್ನಿ ನಾನು ಏನು ಮಾಡಿದ್ದೆ, ಎಷ್ಟು ಕಷ್ಟಪಟ್ಟಿದ್ದೆ ಲೈಫಲ್ಲಿ ಅಂತ ನೀವು ನೋಡ್ತೀರಾ ಅನಿಸುತ್ತೆ. ಇನ್ಮೇಲಿಂದನೂ ನನ್ನ ವ್ಯಕ್ತಿತ್ವ ಹಿಂಗೆ ಇರುತ್ತೆ, ಯಾವತ್ತೂ ಚೇಂಜ್ ಆಗಲ್ಲ. ಆ್ಯಂಡ್ ಇಲ್ಲಿಂದ ಒಂದು ಮೂವಿಯಲ್ಲಿ ಒಂದು ದೊಡ್ಡ ವಿಲನ್ ಆಗಬೇಕು ಅಂತ ನನಗೊಂದು ಕನಸಿದೆ. ಆಲ್ರೆಡಿ ಒಂದು 10-12 ಮೂವಿ ಮಾಡಿದ್ದೀನಿ, ಇನ್ನೂ 2 ಮೂವಿ ರಿಲೀಸ್ ಆಗ್ತಾಯಿದೆ. ಆ್ಯಂಡ್ ಇದಾದಮೇಲೆ ಒಂದು ಚಿಕ್ಕ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ನನ್ನ ಕುಕ್ಕಿಂಗ್ದೊಂದು ಚಾನಲ್ ಓಪನ್ ಮಾಡಬೇಕು ಅಂತ ಇದ್ದೀನಿ, ಅದು ನನ್ನ ಪ್ಯಾಷನ್ನು. ಸೊ ಒಂದು ಫೇಮ್ ಬಂದ ತಕ್ಷಣ ಮನುಷ್ಯ ಚೇಂಜ್ ಆಗಬಾರ್ದು, ಖಂಡಿತ ಚೇಂಜ್ ಆಗಲ್ಲ. ಮುಂಚೆ ಹೆಂಗಿದ್ನೋ ರಘು ಮುಂದೆನೂ ಹಂಗೆ ಇರ್ತಾನೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಇದಿಷ್ಟು ಕೂಡ ನೀವು ಅಂದ್ಕೊಂಡ ಹಾಗೆ ನೀವು ಒಂದು ದೊಡ್ಡ ವಿಲನ್ ಆಗಿ ಮತ್ತಷ್ಟು ಹೆಸರು ಮತ್ತು ಮತ್ತಷ್ಟು ಪ್ರೀತಿ ನಿಮಗೆ ಸಿಗಲಿ ಅಂತ ಹೇಳ್ತಾ, ಇದಿಷ್ಟು ರಘು ಅವರ ಮಾತು. ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ .net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.